ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ವೆರೈಟಿ ರೈಸ್ ಬಾತು. ಇದು ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಇಷ್ಟಪಡ್ತಾರೆ ಇಂಥ ರೈಸ್ ಬಾತ್ಗಳು, ವೆರೈಟಿ ರೈಸ್ ಅಂದರೆ. ಅದರಿಂದ ನಾನು ಆದಷ್ಟು ರೈಸ್ ಬಾತ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಈ ರೈಸ್ ಬಾತ್ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ವೆರೈಟಿ ರೈಸು ತುಂಬಾ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಜಾಸ್ತಿ ಐಟಮ್ಸ್ ಏನೂ ಬೇಕಿಲ್ಲ. ಒಂದೊಂದು ಕಾಯಿ ತೆಂಗಿನಕಾಯಿ ಇದ್ದರೆ ಸಾಕು, ವೆರೈಟಿ ರೈಸ್ ರೆಡಿ ಮಾಡ್ಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಇದಕ್ಕೆ ಬೇಕಾಗಿರೋ ಸಾಮಾನುಗಳು: ಒಂದು ದಪ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಒಂದೆರಡು ಲವಂಗ, ಚಕ್ಕೆ ಲವಂಗ, ಏಲಕ್ಕಿ ಒಂದೆರಡು, ಮತ್ತು ಒಂದು 5-6 ಹಸಿಮೆಣ್ಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದೊಂದು ತೆಂಗಿನಕಾಯಿ. ಇಷ್ಟನ್ನು ರುಬ್ಕೋಬೇಕು, ನೈಸಾಗಿ ರುಬ್ಕೋಬೇಕು. ತರ್ತಡೆಯಾಗಿ ರುಬ್ಕೋಬಾರ್ದು, ನೈಸಾಗಿ ರುಬ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ರುಬ್ಕೊಳ್ಳಿ. ನಿಮ್ಮ ಮನೇಲಿ ರುಬ್ಬೋ ಕಲ್ಲಿದ್ರೆ ಕೈಯಲ್ಲಿ ರುಬ್ಬು ಮಾಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ನಡುವೆ ನನ್ನಿಂದನೂ ಆಗೋಲ್ಲ, ಕಲ್ಲು ಇಲ್ಲ, ಅದರಿಂದ ನಾನು ಮಿಕ್ಸಿಯಲ್ಲಿ ರುಬ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳಿ. ತುಂಬ ನೀರು ಸೇರ್ಸೋಕ್ಕೆ ಹೋಗಬೇಡಿ. ಇದನ್ನು ಫಸ್ಟೆಲ್ಲ ನಾನು ಕೈಯಲ್ಲೇ ರುಬ್ತಾಯಿದ್ದೆ, ಈ ನಡುವೆ ಇಲ್ಲ, ಮನೇಲಿ ಕಲ್ಲಿಲ್ಲ, ಅದರಿಂದ ಮಿಕ್ಸಿನೇ. ನೋಡಿ, ನೈಸಾಗಿ ರುಬ್ಕೊಂಡಿದ್ದೀನಿ. ನಿಮಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಬೇಡ, ಒಂದು ಸ್ವಲ್ಪ ಕಡಿಮೆ ಬೇಕು ಅಂದರೆ ನೀವು ಕಡಿಮೆನೂ ಸೇರಿಸ್ಕೋಬೋದು. ಮತ್ತು ಬಾತು ರೈಸು ತುಂಬ ಬೆಳ್ಳಗೆ ಬರುತ್ತೆ. ನಾನು ಒಂದು 3/4 kg ಅಕ್ಕಿ ಸೇರಿಸಿದ್ದೀನಿ. ಅದರಿಂದ ಒಂದು 150 ಗ್ರಾಮ್ ಎಣ್ಣೆ ಸೇರಿಸ್ಕೊಳ್ತೀನಿ. ಅಕ್ಕಿ ತೊಳೆದು ಒಂದು ಕಡೆ ನೆನೆಯೋಕ್ಕೆ ಇಟ್ಟಿದ್ದೀನಿ 3/4 kg. ಮತ್ತು ಒಂದೆರಡು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಒಂದೆರಡು ಸೇರಿಸಿ, ಅದು ಸಿಡಿದಾದ್ಮೇಲೆ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 70% ಫ್ರೈ ಮಾಡ್ಕೊಳ್ಳಿ ಸಾಕು. ಒಗ್ಗರಣೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊಳ್ಳಿ, ಸ್ಮೆಲ್ ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಆದಮೇಲೆ, ಒಂದು 70% ಫ್ರೈ ಆದಮೇಲೆ ನೀವು ರುಬ್ಬಿರೋ ಮಸಾಲ ಸೇರಿಸ್ಕೊಳ್ಳಿ. ಈ ರುಬ್ಬಿರೋ ಮಸಾಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಬೇಕು. ನೋಡಿ, ಇದು ಗ್ರೀನಾಗಿದೆಯಲ್ಲ, ಈ ಕಲರು ಚೇಂಜ್ ಆಗಬೇಕು. ಮಸಾಲ ಫ್ರೈ ಆಗ್ತಾ ಆಗ್ತಾ ಕಲರ್ ಚೇಂಜ್ ಆಗುತ್ತೆ. ಎಣ್ಣೆ ಸೈಡಿಗೆ ಬಿಟ್ಕೊಂಡ್ಮೇಲೆ ನೀರು ಸೇರಿಸ್ಕೊಳ್ಳಿ. ಈಗ ಮಿಕ್ಸಿ ಜಾರ್ ತೊಳೆದಿರೋ ನೀರು ಸೇರಿಸಿದ್ದೀನಿ. ನೀವು ಇದಕ್ಕೆ ಒಗ್ಗರಣೆಗೆ ಫುಲ್ ತುಪ್ಪನೇ ಸೇರಿಸಿ ಒಗ್ಗರಣೆ ಮಾಡಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಎಣ್ಣೆ ಸೇರಿಸಿ ಒಗ್ಗರಣೆ ಮಾಡಿದ್ದೀನಿ. ಕೊನೆಗೆ ಒಂದು ಸ್ವಲ್ಪ ತುಪ್ಪ, ಒಂದು 4 ಸ್ಪೂನ್ ತುಪ್ಪ ಸೇರಿಸಿದ್ದೀನಿ. ಇದ್ರೂ ನೀವು ಫುಲ್ಲು ತುಪ್ಪ ಸೇರಿಸಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀರು ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಈಗ ನೀರು ಕುದೀತಾ ಇದೆ, ಅಕ್ಕಿ ಸೇರಿಸ್ಕೊಳ್ಳೋಣ. ನಾನು ಸೀರಗ ಸಂಬ ಅಕ್ಕಿ ಹಾಕಿದ್ದೀನಿ. ಇದು ಸ್ಪೆಷಲ್ ರೈಸ್ ಬಾತು, ಯಾಕಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ವೆರೈಟಿ ರೈಸಲ್ಲಿ ಇದು ಸ್ಪೆಷಲ್ಲು. ಗೀ ರೈಸ್ ಥರ ಇರುತ್ತೆ, ಹೆಚ್ಚು ಕಡಿಮೆ. ನೀವು ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಸೇಮ್ ಗೀ ರೈಸ್ ಥರನೇ ಇರುತ್ತೆ. ಅದರಿಂದ ನಾನಿವತ್ತು ಸೀರಗ ಸಂಬ ಹಾಕಿ ನಾನು ಈ ಬಾತ್ ಮಾಡ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಏನಂದರೆ, ನಿಮಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಬೇಡ, ಸ್ವಲ್ಪನೇ ಬೇಕು ಅಂದರೆ ಒಂದು ಚೂರು ಹಾಕ್ಸಿ ರುಬ್ಕೊಳ್ಳಿ, ಇಲ್ಲಾಂದರೆ ಒಗ್ಗರಣೆಗೆ ಹಾಕ್ಕೊಳ್ಳಿ. ನಾನು ರುಬ್ಕೊಂಡಿದ್ದೀನಿ. ನೀವು ಹಂಗೆ ಮಾಡಿದ್ರೆ ಸೇಮ್ ಗೀ ರೈಸ್ ಥರನೇ ಇರುತ್ತೆ. ಅದು ಟೇಸ್ಟು ಹಂಗೆ ಇರುತ್ತೆ, ಹೆಚ್ಚು ಕಡಿಮೆ. ಈಗ ಚೆನ್ನಾಗಿ ಕುದೀತಾ ಇದೆ. ಇದು ಬೇಗ ಆಗೋದು. ಇನ್ನೊಂದು, ಇದಕ್ಕೇನು ಬೇಕಿಲ್ಲ, ಮನೇಲಿ ಏನು ತರಕಾರಿ ಇಲ್ಲ ಅಂದರೂ ಇದನ್ನು ನೀವು ಮಾಡಿದ್ರೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟು. ಏನಿದೆಯೋ ಅದನ್ನಿಟ್ಟು ನಾವು ಈಸಿಯಾಗಿ ಮಾಡ್ಬೋದು. ಒಂದೊಂದು ತೆಂಗಿನಕಾಯಿ, ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಅಂತ ಇದ್ದರೆ ಸಾಕು ಇದಕ್ಕೆ. ಈ ರೈಸ್ ಬಾತ್ ನೀವು ಕಲ್ತ್ಕೊಂಡ್ರೆ ಪದೇ ಪದೇ ಮಾಡ್ತೀರಾ, ಯಾಕಂದರೆ ಇದು ತುಂಬ ಈಸಿ. ಇನ್ನೊಂದು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ರೆಡಿ ಆಯಿತು. ಈಗ ಇದಕ್ಕೆ ತುಪ್ಪ ಸೇರಿಸಿ ದಮ್ ಹಾಕಬೇಕು. ಆಯಿತು, ಇನ್ನೊಂದು 5 ನಿಮಿಷಕ್ಕೆಲ್ಲ ಇದು ರೆಡಿ ಆಗುತ್ತೆ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ತಳ ಹಿಡಿಬಾರ್ದು, ತಳ ಹಿಡಿದ್ರೆ ಟೇಸ್ಟು ಚೇಂಜ್ ಆಗುತ್ತೆ, ಚೆನ್ನಾಗಿರಲ್ಲ. ನಾವು ಮಾಡಿರೋದೆಲ್ಲ ವೇಸ್ಟು. ಅದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಟು ಕಲಸಿ. ಈಗ ತುಪ್ಪ ಸೇರಿಸಿ
ಒಂದು 10 ನಿಮಿಷ ದಮ್ಮಲ್ಲಿ ಇಡೋಣ. ಸಿಮ್ಮಲ್ಲೇ ಇಟ್ಟು ದಮ್ಮಲ್ಲಿ ಇಡೋದು. ನಾನು ಸಿಮ್ಗೆ ಇಡ್ತೀನಿ. ಈಗ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸಿ, ನಿಮ್ಗೆ ಜಾಸ್ತಿ ಬೇಕಾದರೂ ನೀವು ಸೇರಿಸ್ಕೋಬೋದು, ಅದು ನಿಮ್ಮ ಇಷ್ಟ. ನೀವು ಒಗ್ಗರಣೆಗೆ ತುಪ್ಪ ಸೇರಿಸಿದ್ರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ದಮ್ಮಲ್ಲಿ ಇಟ್ಬಿಡಿ. ಈಗ 10 ನಿಮಿಷ ಆಗಿದೆ. ಪ್ಲೇಟ್ ತೆಗಿಬೇಕಾದ್ರೆ ಘಮ ಚೆನ್ನಾಗಿದೆ, ಅನ್ನನೂ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದೆ, ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ಇದು. ಫ್ರೆಂಡ್ಸ್, ಈ ಕೋಕೋನಟ್ ವೆರೈಟಿ ರೈಸ್ ಬಾತು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.